ಪ್ರತಿಯೊಬ್ಬ ಹುಡುಗನಿಗೂ ಅಥವಾ ಹುಡುಗಿಗೂ ತಮ್ಮ ತಮ್ಮ ಪಾರ್ಟ್ನರ್ ಮೇಲೆ ಇಂಥದ್ದೇ ಲಕ್ಷಣಗಳು ಇರಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ. ಸೊ ರಂಜಿತ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತು ಅಂತ ಗುಣಗಳು ಅಂತ? ಗುಣಗಳು ಅಂದ್ರೆ ಹಿಸ್ ಲೈಕ್ ಸ್ಟ್ರೈಟ್ ಫಾರ್ವರ್ಡ್. ಹ್ಮ್. ಸೊ ಅಂಡ್ ಬಣ್ಣ ಮಾತಿಲ್ಲ, ಲೈಕ್ ಒಳಗಡೆ ಒಂದು ಹೊರಗಡೆಗೊಂದು ನಾನು ಹಾಗೆ ಹೀಗೆ ಅದೆಲ್ಲ ಏನೂ ಇಲ್ಲ. ಹೀಸ್ ಡೌನ್ ಟು ಅರ್ತ್. ಆ ಸೆಲೆಬ್ರಿಟಿ ಆಗಿದ್ರು ದ ವೇ ಹಿ ಟ್ರೀಟ್ಸ್ ಮೀ ಎವ್ರಿಥಿಂಗ್. ಸೊ ಅದರಿಂದ ಒಂದೊಂದೇ ಪಾಯಿಂಟ್ಸ್ ಎಲ್ಲ ಕ್ಯಾಲ್ಕುಲೇಟ್ ಆಗ್ತಾ ಬಂತು. ಅಂಡ್ ಗುಡ್ ಲುಕಿಂಗ್ ಮೇಜರ್ ಬಿಗ್ ಪರ್ಸನಾಲಿಟಿ. ಯಾ ಅಂಡ್ ಅವ್ರ ಡೆಡಿಕೇಶನ್ ವರ್ಕ್ಔಟ್ಗಾಗ್ಲಿ, ಎಷ್ಟೇ ಟಯರ್ಡ್ ಆಗಿದ್ರು ನೈಟ್ ಮಾರ್ನಿಂಗ್ ವಾಟ್ ಎವರ್ ದ ರುಟೀನಸ್ ಹಿ ವಿಲ್ ಬಿ ಆನ್ ದಟ್. ಸೊ ಸ್ಪಿರಿಚುವಲ್ ಆಗ್ಲಿ, ಸಂಜೆ ಹೊತ್ತು ಮನೇಲಿದ್ರೆ ದೀಪ ಹಚ್ಚಲೇಬೇಕು. ಸೊ ಎವ್ರಿಥಿಂಗ್ ವಾಸ್ ಲೈಕ್ ಜೆನ್ಯೂನ್ ಫ್ಯಾಮಿಲಿ ಮ್ಯಾನ್. ಸೊ ಅದರಿಂದ ಲೈಕ್ ಏನ್ ಬ್ರೋ ಇದು ಎಂಗೇಜ್ಮೆಂಟ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದಾರ, ಏನ್ ಮದುವೆ ಆದ್ರೆ ಇನ್ನೆಷ್ಟೆಲ್ಲ ತಿಳ್ಕೊಂತಾರೆ ಅಂತ? ಇಲ್ಲ, ತುಂಬ ಕೇರಿಂಗ್ ಅವರು. ಆ್ಯಕ್ಚುಲಿ ಅದೇ ಹೇಳಿಲ್ವಾ, ನಾನು ಶೂಟಿಂಗ್ ಹೋದ್ರೂ ಅಷ್ಟೇ, ರಾತ್ರಿ ಎಷ್ಟೊತ್ತಾದರೂ ಅಷ್ಟೇ ಶೂಟಿಂಗು ಮುಗಿದು ಹೊರಡೋ ಟೈಮ್ಗೆ ಮೇಡಮ್ ಒಂದು ಫೋನ್ ಮಾಡಬೇಕು. ಶಿಲ್ ಬಿ ವೇಟಿಂಗ್. ಎಷ್ಟೇ ನಿದ್ದೆ ಇದ್ರೂ ಶಿ ವಾಂಟ್ಸ್ ಮೀ ಟು ಡಿಸ್ಟರ್ಬರ್. ಓಕೆ ಓಕೆ. ನಾನು ಇಲ್ಲಮ್ಮ, ನಾನು ಡಿಸ್ಟರ್ಬ್ ಮಾಡೋಕ್ಕಿಲ್ಲ, ಇಷ್ಟೆಲ್ಲ ನಿದ್ರೆ ಮಾಡು, ನೀನು ಬೆಳಗ್ಗೆಲ್ಲ ಒಟ್ಟಿಕಲ್ ಎಲ್ಲ ಕಡೆ ಓಡಾಡಿರ್ತೀಯ ಅಂತ. ಬಿಕಾಸ್ ಅವಳು ರೊಟೀನ್ ನಾನು ನೋಡ್ಬಿಟ್ಟಿದ್ದೀನಿ. ಏನಕ್ಕೆಂದರೆ ಪ್ರತಿ ಸರಿನೂ ಒಂದು ಬೊಟ್ಟಿಗೆ ಕೆಲಸ ಅಂತ ಬಂದಾಗ ಶಿ ಈಸ್ ಸ್ಟ್ಯಾಂಡಿಂಗ್ ಫಾರ್ ಲೈಕ್ ನೆಕ್ಸ್ಟ್ ಲೆವೆಲ್. ಎಲ್ಲಾನು ಇವಳೇ ನೋಡ್ಕೋತಾಳೆ. ಡಿಸೈನ್ಸ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಆ ಕಡೆಯಿಂದ ಈ ಕಡೆ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾನೆ. ಅದನ್ನ ಏನಕ್ಕೆ ಇಷ್ಟು ಓಡಾಡ್ತೀಯಾ? ಅಲ್ಲಿ ಬೊಟ್ಟಿಕಲ್ಲಿ 8-9 ಜನ 10 ಜನ ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತಿರ್ಬೇಕು, ಯಾರನ್ನೊಬ್ರು ಕಳಿಸ್ಬೋದಲ್ಲ. ಇಲ್ಲ, ನಾನೇ ಪರ್ಟಿಕ್ಯುಲರ್ ಆಗಿ, ಏನಕ್ಕಂದರೆ ನನ್ನ ಕಸ್ಟಮರ್ಸ್ ಇರೋದು ಈ ಥರ. ಆ ಕ್ವಾಲಿಟಿ ಬಿಟ್ಟು ತುಂಬ ಜನ ಕಸ್ಟಮರ್ಸ್ ಇದ್ದಾರೆ, ಅವ್ರು ರೆಗ್ಯುಲರ್ ಕಸ್ಟಮರ್ಸು. ಮೋಸ್ಟ್ ಆಫ್ ಎಲ್ಲ ಪೊಲಿಟಿಷಿಯನ್ಸೇ ಅವ್ರ ವೈಫ್ಗಳೇ ಇವ್ರ ಹತ್ರ ಎಲ್ಲ ಮಾಡಿಸ್ತಿರೋದು. ಆಮೇಲೆ ಇವಳು ಡೆಡಿಕೇಶನ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನೀನು ಅಲ್ಲಿಂದ ಇಲ್ಲಿ ಕೊಡ್ತೀನಿ, ಇಲ್ಲಿಂದ ಅಲ್ಲಿ ಕೊಡ್ತೀನಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ. ನೋ, ಯು ಆರ್ ದ ಪರ್ಸನ್ ಹ್ಯಾವ್ ಟು ಡಿಸ್ಟರ್ಬ್ ಮೀ ಅಂತ. ಎಷ್ಟೊತ್ತಾದರೂ ಪರವಾಗಿಲ್ಲ, ರಾತ್ರಿ ಎಷ್ಟೊತ್ತು ಶೂಟಿಂಗ್ ಮುಗಿದ್ರೂ ಪರವಾಗಿಲ್ಲ, ಒಂದ್ಸರಿ ಫೋನ್ ಮಾಡಬೇಕು. ಫೋನ್ ಮಾಡಿದ್ಮೇಲೆ ಮಲಗೋದು ಮಲಗಲ್ಲ, ಮನೆಗೆ ಬರೋವರೆಗೂ ಮಾತಾಡಬೇಕು. ಸೊ ಹಂಗೆ. ಸೊ ಆ ರೀತಿ ಕೇರಿಂಗ್ ಎಲ್ಲ ಸಿಗ್ಬೇಕಾದ್ರೆ ಯಾವ ಹುಡುಗತನೇ ಬೇಡ ಅಂತಾನೆ. ಹೌದು. ಸೊ ತುಂಬ ಖುಷಿ ಆಯ್ತು ಅದೊಂದು ತುಂಬ ಖುಷಿಯಾಗಿದ್ದು. ಆಮೇಲೆ ದ ವೇ ಆಫ್ ಟಾಕಿಂಗು ಅಷ್ಟೇ, ತುಂಬ ಸಾಫ್ಟಾಗಿ ಮಾತಾಡ್ತಾಳೆ. ಮಾತಾಡೋಕೆ ಮುಂಚೆ ನಗ್ತಾಳಲ್ಲ, ಅದೊಂದೇ ಸಾಕು. ಅವಾಗ ಒಂದು ನಾವು ಎಷ್ಟು ಕಷ್ಟಪಟ್ಟು ಬಂದಿರ್ತೀವೋ, ಇಲ್ಲಾಂದರೆ ಸುಸ್ತಾಗಿರ್ತೀವೋ, ಅವಳ ಮುಖ ನೋಡಿದ ತಕ್ಷಣ, ಅವಳ ನಗು ನೋಡಿದ ತಕ್ಷಣ ಮುಗೀತಾ ಸಾಕು, ಇನ್ನೇನು ಬೇಕು, ಒಳ್ಳೆ ನೆಮ್ಮದಿ ಸಿಗುತ್ತೆ. ಅವರಂತೂ ನಿಮ್ಮ ಗುಣಗಳ ಬಗ್ಗೆ ಹೇಳಿದ್ರಿ. ಅವರಲ್ಲಿ ಇಷ್ಟ ಆಗಿರುವಂತಹ ನಿಮಗೆ ಏನು ಇಷ್ಟ ಆಯಿತು ಅಂತ, ಯಾವ ಗುಣ ಇಷ್ಟ ಆಯಿತು ಅಂತ? ಇಲ್ಲ, ನನಗೆ ಫಸ್ಟ್ ಅದೇ ಹೇಳಿದ್ದು, ನಮ್ಮ ತಾಯಿ ಥರ ಕಣ್ಣಿದೆ ಅವಳಿಗೆ, ಬ್ರೌನ್ ಐಸು ಅಂತ ಅಂದ್ಬಿಟ್ಟು. ಸೊ ಅವಳ ಮುಖ ನೋಡ್ಕೊಂಡು ಮಾತಾಡ್ಬೇಕಾದ್ರೆ ಅವಳೇ ನೋಡ್ಕೊಂಡು ಮಾತಾಡ್ತೀನಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ಳು ಡೈರೆಕ್ಟಾಗಿ ಹೇಳಿದೆ, ಸಮಥಿಂಗ್ ಕನೆಕ್ಷನ್ಸ್ ಐ ಡೋಂಟ್ ನೋ, ಬಟ್ ನೀನು ನೋಡ್ಬೇಕಾರೆ ನನಗೇನೋ ಖುಷಿ ಆಗುತ್ತೆ ಮಾತಾಡ್ಬೇಕಾರೆ. ಆಮೇಲೆ ದ ವೇ ಆಫ್ ಟಾಕಿಂಗ್ ತುಂಬ ಸಾಫ್ಟಾಗಿ ಮಾತಾಡ್ತಾರೆ. ಆಮೇಲೆ ನಮಗೆ ಏನಂದರೆ ಅದೇ ಇಲ್ವಾ, ನಮಗೆ ಟ್ರಿಗರ್ ಮಾಡೋರು ಇಷ್ಟ ಆಗಲ್ಲ. ಹೌದು. ಸೊ ಟ್ರಿಗರ್ ಮಾಡಿದ ತಕ್ಷಣ ನನಗೂ ಫುಲ್ ಟ್ರಿಗರ್ ಆಗ್ಬಿಡ್ತದೆ. ಇವಾಗ ಹೆಂಗೆ ಅಂದರೆ ಇವ್ರು ಬಂದಿದ ತಕ್ಷಣ ಇವ್ರು ಅದೇ ಇಲ್ವಾ, ಬಿಸ್ನೆಸ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು ಅನ್ಬೇಕಾರೆ. ಸೊ ಆ್ಯಸ್ ಎ ಫ್ಯಾಮಿಲಿ ಮ್ಯಾನ್ ಅಂತ ಬಂದಾಗ ಅಲ್ಲಿ ಒಂದು ನಮ್ಮದು ಜವಾಬ್ದಾರಿ ಏನು ಕೊಡ್ತೀವಿ, ಮನೆ ಜವಾಬ್ದಾರಿ, ಅದನ್ನು ಎಷ್ಟು ಚೆನ್ನಾಗಿ ತೊಗೊಂಡೋಗ್ಬೋದು. ಸೊ ಅದೆಲ್ಲ ತುಂಬ ಖುಷಿ ಆಯಿತು. ದ ವೇ ಲೈಕ್ ಒಂದು ವ್ರತ ಇರ್ಬೋದು, ಅವಳ ಮನೇಲಿ ಮಾಡುವಂಥ ಪೂಜೆ, ಅವಳ ಆಫೀಸಲ್ಲಿ ಮಾಡುವಂಥ ಪೂಜೆಗಳಲ್ಲಿ ನೋಡಿದಾಗ, ಇಲ್ಲಪ್ಪ, ದಿಸ್ ಇಸ್ ಅ ಪರ್ಫೆಕ್ಟ್ ಫೀಮೇಲ್ ಹೂ ಇಸ್ ಗೋಯಿಂಗ್ ಟು ಬಿ ಇನ್ ಮೈ ಲೈಫ್. ಸೊ ಏನಕ್ಕೆ ಅಂದರೆ ನನ್ನ ಮನೆ ಜವಾಬ್ದಾರಿ ತೊಗೊಬೇಕು ಅಂದರೆ ನಮ್ಮ ತಾಯಿದು ಏನು ಹೋಲಿಕೆ ಇರ್ತದೋ ಆ ಹೋಲಿಕೆನೇ ನಾವು ನೋಡ್ತೀವಿ ಹೆಂಡ್ತಿಯಲ್ಲೂ. ಸೊ ಅದು ಮೋಸ್ಟ್ ಆಫ್ ಎಲ್ಲ ಇವಳಿಗೆ ಮ್ಯಾಚ್ ಆಗ್ತಿತ್ತು. ಸೊ ನಾನು ಅದನ್ನೇ ಹೇಳ್ತಿದ್ದೆ, ಇಲ್ಲಮ್ಮ ನನಗೆಲ್ಲ ಒಂದೊಂದು ಕನೆಕ್ಷನ್ಸ್ ಆಗ್ತಾ ಇದೆ. ಸೊ ಡೈರೆಕ್ಟಾಗಿ ನಾನು ಅದನ್ನೇ ಹೇಳಿದೆ, ಐ ಆಮ್ ಕನೆಕ್ಟಿಂಗ್ ಟು ಸಮಥಿಂಗ್ ಎಲ್ಸ್, ಎಸ್ ಐ ಲೈಕ್ ಯು, ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಅವ್ರು ಅದನ್ನೇ ಹೇಳಿದ್ರು, ಅಷ್ಟು ಬೇಗನಾ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕನೆಕ್ಟ್ ಆಯಿತು, ಬಟ್ ನನಗೇನು ಅಂದರೆ ಸುತ್ತಿ ಬಳಸಿ ಎಲ್ಲ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇಷ್ಟ ಅದು ನಿಮ್ಮ ಡಿಸಿಷನ್ ನೀವು ತೊಗೊಳ್ಳಿ. ಏನಕ್ಕೆ ನಾನು ಇರೋದೇ ಇಂಡಸ್ಟ್ರಿಯಲ್ಲಿ ಕಲರ್ಫುಲ್ ಇಂಡಸ್ಟ್ರಿ, ಇವ್ರು ಹಿಂಗಿರ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಐ ಆಮ್ ದಿಸ್ ಅ ಪರ್ಸನ್. ನಾನು ಸ್ಟ್ರೈಟಾಗೇ ಮಾತಾಡೋದು. ಇಷ್ಟ ಇಲ್ವಾ, ಓಕೆ ಫೈನ್, ನೀವೆಲ್ಲ ದೂರ ಇರ್ತೀರಾ, ಚೆನ್ನಾಗಿರಿ, ಫ್ರೆಂಡ್ಸ್ ಆಗಿ ಇದ್ಬಿಡೋಣ ಅಂತ. ಬಟ್ ಆ ಥರ ಇಲ್ಲ ಮೇಡಮ್, ಟುಕ್ ಅ ಟೈಮ್. ಅದೇ ಹೇಳಿಲ್ವಾ, ಒಟ್ಟಿಕಲ್ ಎಷ್ಟೇ ಕೆಲಸ ಇರೋ ಅದೆಲ್ಲ ಮುಗಿಸಿ ಈವ್ನಿಂಗ್ 5-6 o'clock ಶಿ ವಾಂಟ್ಸ್ ಟು ಮೀಟ್ ಮೀ. ಓಕೆ, ವೆಯ್ಟ್ ಮಾಡ್ತಿರ್ತಾರೆ. when he's free, if he's free. ನಾವೇನಾದ್ರು ಮನೇಲಿ ಇದ್ವಿ, ಇಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ದು, ಎಲ್ಲ ಇವತ್ತು ಏನೋ ರಜಾ ಸಿಕ್ತು ಅಂದರೆ ಬೆಳಗ್ಗೆ ನಿಮ್ದೇನಮ್ಮ ರೊಟೀನ್ ಒಂದಿದ್ದ ತಕ್ಷಣ ನಂದೇನೋ ಸ್ವಲ್ಪ ಹೊರಗಡೆ ಇದೆ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಒಂದು 5 ಗಂಟೆ 6 ಗಂಟೆ ಅಂದರೆ ಸರಿ, 6 o'clock ಐ ಆಮ್ ಕಮಿಂಗ್ ದೇರ್, ಮೀಟ್ ಮೀ ಅಷ್ಟೇ. ಬಂದ್ಬಿಡೋದು ಡೈರೆಕ್ಟಾಗಿ. ಬಂದು ಅಲ್ಲಿ ಹೊರಗಡೆ ಮೀಟ್ ಮಾಡ್ತಿದ್ವಿ, ಇಲ್ಲ ಡಿನ್ನರ್ಗೆ ಹೋಗ್ಬಿಡ್ತಿದ್ವಿ. ಸೊ ಆ ರೀತಿ ಶಿ ನೆವರ್ ಯೂಸ್ ಟು ಸ್ಟಾಪ್, ಕಂಟಿನ್ಯೂಸ್ ಆಗಿ ಓಡಾಡೋಳು. ಈ ಸಿಕ್ಕಿರೋ ಒಂದು 3-4 ಮಂತ್ಸಲ್ಲಿ ಇವಳೇ ಜಾಸ್ತಿ ಬಂದಿರೋದು, ನಾನು ಹೋಗಿಲ್ಲ. ಅವರೇ ಬಂದಿರೋದು. ಆಮೇಲೆ ಅದನ್ನೇ ಹೇಳ್ತೀವಿ, ಒಂದ್ ದಿವಸ ನೀನು ಬಂದು ನೋಡ್ಬೇಕು ಅಂತ ಅನ್ಸಿಲ್ವಾ? ಸ್ಟಾರ್ಟಿಂಗ್ 2 ದಿವಸ ಹೋಗಿದ್ದು ಅಷ್ಟೇ ಅವ್ರು ಬೊಟ್ಟಿಗೆ ಹತ್ರ ಮೀಟ್ ಮಾಡಕ್ಕೆ. ಆಮೇಲೆ ಅದಾದ್ಮೇಲೆ ವಿ ಯೂಸ್ ಟು ಮೀಟ್ ಔಟ್ ಸೈಡ್ ಓನ್ಲಿ ಅಂಡ್ ವಿ ಯೂಸ್ ಟು ಡಿಸ್ಕಸ್ ಅಬೌಟ್ ದ ಕಾಸ್ಟ್ಯೂಮ್, ಏನೇನು ಡಿಸೈನ್ ಮಾಡಬೇಕು, ಈ ಥರ ಬೇಕು ಅಂತ.
ಎಂಟೈರ್ ಕಾಸ್ಟ್ಯೂಮ್ ಡ್ರೆಸ್ ಮೆಟೀರಿಯಲ್ ಇಂದ ಹಿಡಿದು ವರ್ಕಿಂಗ್ ಇಂದ ಹಿಡಿದು ಎಲ್ಲಾನು ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಡಿಸ್ಕಷನ್ ಅಷ್ಟೇ ಅದು. ಬಟ್ ಇವನ್ ಶಿ ಹ್ಯಾಡ್ ದ ಸೇಮ್ ಫೀಲಿಂಗ್. ಇಲ್ಲ, ನೋಡ್ಬೇಕು ಅವ್ನು, ಓಕೆ, ಅವ್ರ ಹತ್ರ ಮಾತಾಡ್ಬೇಕು, ಅಷ್ಟೇ. ಅವ್ರ ಹತ್ರ ಏನೋ ತಿಳ್ಕೊಬೇಕು, ಏನ್ ಮನುಷ್ಯ ಅಂತ ನೋಡ್ಬೇಕು. ಅಂಡ್ ಕಾರಲ್ಲಿ ಕೂತಾಗ್ಲೂ ಅಷ್ಟೇ, ಶಿ ಯೂಸ್ ಟು ಸ್ಟೇರ್ ಅಟ್ ಮೀ. ನಾನು ಅದನ್ನ ಹೇಳ್ತಿದ್ದೆ, ಏನ್ ನೋಡ್ತಿದ್ದೀನಿ, ಇಲ್ಲ ಇನ್ನ ನೋಡ್ಬೇಕು ಅನ್ಸ್ತಾ ಇದೆ, ಏನ್ ನೋಡ್ಬೇಕು. ಸೊ ಆ ಮೆಂಟಾಲಿಟಿ ಇದೆಯಲ್ಲ, ಆ ಪ್ರೀತಿ ಸಿಗೋದು ತುಂಬಾನೇ ರೇರ್. ಇಷ್ಟು ವರ್ಷ ನಾನು ಕಾದಿದ್ದಕ್ಕೂ, ನಾನು ವೆಯ್ಟ್ ಮಾಡಿದ್ದಕ್ಕೂ, ಎಲ್ಲ ಒಂದ್ ಕಡೆ ನಮ್ಮ ತಾಯಿ ಬ್ಲೆಸ್ಸಿಂಗ್ಸು, ಇಲ್ಲಾಂದ್ರೆ ನಾನು ಹೊರಗಡೆ ಬಂದಿದ ತಕ್ಷಣ ಕರ್ನಾಟಕ ಜನತೆ ತಾಯಿ ಬ್ಲೆಸ್ಸಿಂಗ್ಸು. ಐ ಗಾಟ್ ಅ ನೈಸ್ ಗರ್ಲ್. ಫೈನ್, ಹ್ಯಾಪಿ ವಿತ್ ದಟ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.